ಹಣಕ್ಕಾಗಿ, ಸಂಪತ್ತಿಗಾಗಿ ಮತ್ತು ಸಣ್ಣ ಆಸೆಗಳಿಗಾಗಿ ದೊಡ್ಡ ಆಶೀರ್ವಾದವನ್ನು ಕಳೆದುಕೊಂಡ ಅನೇಕರನ್ನು ಸತ್ಯವೇದದಲ್ಲಿ ನಾವು ಕಾಣಬಹುದು. ಅಂತಹದೇ ಕೆಲವು ವ್ಯಕ್ತಿಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಮೊದಲ ಮನುಷ್ಯಳಾದ ಅವ್ವಳು ಹಣ್ಣಿನ ಆಸೆಗಾಗಿಯೂ ಮತ್ತು ಕಣ್ಣಿನ ಆಸೆಗಾಗಿ ದೇವರು ಬೇಡವೆಂದ ಹಣ್ಣನ್ನು ತಿಂದು ತಮ್ಮ ಆಶೀರ್ವಾದವನ್ನು, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡರು. ಇನ್ನು ಈಸಾಕನ ಮಗನಾದ ಏಸಾವನು ಹಸಿವೆಯ ನಿಮಿತ್ತವಾಗಿಯೂ ಆಹಾರದ ಕಾರಣದಿಂದಲೂ ತನ್ನ ಚೊಚ್ಚಲತನದ ಹಕ್ಕನ್ನು ನಿರ್ಲಕ್ಷ್ಯ ಮಾಡಿದನು. ಐಗುಪ್ತದ ದಾಸತ್ವದಿಂದ ಬಿಡಿಸಿ ಇಸ್ರಾಯೇಲನ್ನು ಕರೆತರುವಾಗ ಮಾರ್ಗ ಮಧ್ಯದಲ್ಲಿಯೇ ಅವರು ಐಗುಪ್ತ ದೇಶದಲ್ಲಿ ಸೇವಿಸುತ್ತಿದ್ದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಸೌತೆಕಾಯಿಯಂತಹ ಸಣ್ಣ ಸಣ್ಣ ವಿಷಯಗಳಿಗೆ ಆಸೆಪಟ್ಟು ಪರಮ ಕಾನಾನನ್ನು ನೋಡಲು ಬಯಸದೆ ದೇವರ ಮೇಲೆ ಗೊಣಗುಟ್ಟಿ ಅರಣ್ಯದಲ್ಲಿ ನಾಶವಾದರು. ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ಸೇರಿಸುವ ಜವಾಬ್ದಾರಿಯನ್ನು ಹೊತ್ತಂತಹ ಮೋಶೆ ಮತ್ತು ದೇವರಿಂದ ನೇಮಿಸಲ್ಪಟ್ಟ ನಾಯಕನಾಗಿದ್ದ ಮೋಶೆ ತನ್ನ ಕೋಪದ ಸ್ವಭಾವದ ನಿಮಿತ್ತವಾಗಿ ದೇವರ ನಾಮವನ್ನು ಮತ್ತು ಗೌರವವನ್ನು ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ಕಾಪಾಡದೇ ಹೋದುದರಿಂದ ವಾಗ್ದಾನ ಮಾಡಲ್ಪಟ್ಟ ಕಾನಾನ್ ದೇಶವನ್ನು ತಲುಪಲೇ ಇಲ್ಲ. ಶಿನಾರ್ ದೇಶದ ಚಿನ್ನ, ಬೆಳ್ಳಿ ಮತ್ತು ನಿಲುವಂಗಿಯನ್ನು ಆಸೆಪಟ್ಟ ಆಕಾನನು ದೇವರಿಂದ ಶಿಕ್ಷಿತನಾಗಿ ಕಾನಾನನ್ನು ಪ್ರವೇಶಿಸದೆ ಹೋದನು. ಎಲೀಷನ ಶಿಷ್ಯನಾದ ಗೆಹಜಿಯು ಬೆಳ್ಳಿಯ ಮತ್ತು ಬಟ್ಟೆಯ ಉಡುಗೊರೆಯ ವಸ್ತುಗಳನ್ನು ತನ್ನ ಯಜಮಾನನೇ ತಿರಸ್ಕರಿಸಿದರೂ ಆ ವ್ಯಕ್ತಿಯ ಬಳಿಯಲ್ಲಿ ಹೋಗಿ ತನ್ನ ಯಜಮಾನನ ಹೆಸರನ್ನು ಸುಳ್ಳಾಗಿ ಉಪಯೋಗಿಸಿ ಅವುಗಳನ್ನು ಪಡೆದುಕೊಳ್ಳುತ್ತಾನೆ. ತನ್ನ ಮೇಲೆ ಮತ್ತು ತನ್ನ ಕುಟುಂಬದ ಮೇಲೆ ಕುಷ್ಠವೆಂಬ ಶಾಪ ಬರಮಾಡಿಕೊಳ್ಳುತ್ತಾನೆ. ರಾಜನಾದ ಬಾಲಕನು ತೋರಿಸಿದ ಹಣದ ಆಮಿಷದಿಂದಾಗಿ ಪ್ರವಾದಿಯಾದ ಬಿಳಾಮನು ದೇವರಿಂದ ಇಸ್ರಾಯೇಲನ ಶಪಿಸಬೇಡವೆಂದು ಆಜ್ಞೆ ಹೊಂದಿದಾಗಿಯೂ ಇಸ್ರಾಯೇಲನ ದಾರಿ ತಪ್ಪಿಸುವ ಆಲೋಚನೆಯನ್ನು ಕೊಟ್ಟು ನಾಶವಾಗುತ್ತಾನೆ. ಹಣವನ್ನು ಮುಚ್ಚಿಟ್ಟು ಸುಳ್ಳು ಹೇಳುವುದರ ಮೂಲಕ ತಮ್ಮ ಸಾವಿಗೆ ತಾವೇ ಕಾರಣರಾದರೂ ಹೊಸ ಒಡಂಬಡಿಕೆಯಲ್ಲಿ ಅನಾನಿಯ ಮತ್ತು ಸಫೈರಳು. ಇನ್ನು ಇಸ್ಕರಿಯೋತ ಯೂದನು ಯೇಸುಸ್ವಾಮಿಯನ್ನೇ 30 ಬೆಳ್ಳಿಯ ನಾಣ್ಯಗಳಿಗೆ ಹಿಡುಕೊಟ್ಟನು. ನಾವು ಇಲ್ಲಿಯವರೆಗೆ ನೋಡಿದ ಇಷ್ಟು ಜನಗಳಲ್ಲಿ ಯಾರ ಸ್ವಭಾವಗಳು ನಿಮ್ಮಲ್ಲಿದೆ? ಹಣದಾಸೆಯೋ, ಕೋಪವೋ, ಸಿಟ್ಟೋ, ಸುಳ್ಳೋ ಈ ಯಾವುದೇ ವಿಷಯಗಳು ನಿಮ್ಮಲ್ಲಿರುವುದಾದರೆ ದಯವಿಟ್ಟು ಅದನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಬಿಟ್ಟು ಬಿಡಿ. ಯಾಕಂದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆ, ಅದು 2ನೆಯ ಮರಣ. ದೇವರು ನಮಗೋಸ್ಕರ ಏರ್ಪಡಿಸಿರುವ ಅತ್ಯಂತ ಉನ್ನತವಾದ ಆಶೀರ್ವಾದಗಳನ್ನ ಬಿಟ್ಟು ಸಣ್ಣ ವಿಷಯಗಳಿಗೆ ಆಸೆ ಪಟ್ಟು ಆ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದು ಬೇಡ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.